ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಮೊದಲನೇದಾಗಿ ಇಲ್ಲಿ ಅಂದ್ರೆ ಮಾರ್ಫಾಲಜಿ ಅಂದ್ರೆ ಏನು ಅಂದ್ರೆ, ಈಗ ಒಂದು ಪ್ಲಾಂಟ್ ಅಂತ ನೋಡಿದ ಕೂಡಲೇ ಏನೆಲ್ಲ ಕಣ್ಣಿಗೆ ಕಾಣುವಂಥದ್ದು ಅಂದ್ರೆ ರೂಟ್ ಆಗಿರ್ಬೋದು, ಲೀವ್ಸ್ ಆಗಿರ್ಬೋದು, ಸ್ಟೆಮ್ ಆಗಿರ್ಬೋದು. ಓಕೆ, ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡೋದು. ಓಕೆ, ಸೊ ಈಗ ರೂಟ್ ಬಗ್ಗೆ ನೋಡ್ತಾ ಹೋಗೋಣ. ರೂಟ್ ಅಂತ ಹೇಳಿದಾಗ ಇಲ್ಲಿ ಪ್ರೈಮರಿ ರೂಟ್, ಟ್ಯಾಪ್ ರೂಟ್, ಮತ್ತೆ ಫೈಬ್ರಸ್ ರೂಟ್, ಮತ್ತೆ ಅಡ್ವಾಂಟೇಷಿಯಸ್ ರೂಟ್ಸ್ ಅಂತ ಹೇಳ್ಬಿಟ್ಟು 1 2 3 4 ಟೈಪ್ಸ್ ಆಫ್ ರೂಟ್ಸ್ ಅನ್ನ ನಾವು ನೋಡ್ತೀವಿ. ಒಂದು ಪ್ರೈಮರಿ ರೂಟ್, ಟ್ಯಾಪ್ ರೂಟ್, ಫೈಬ್ರಸ್ ರೂಟ್, ಅಡ್ವಾಂಟೇಷಿಯಸ್ ರೂಟ್. ಪ್ರೈಮರಿ ರೂಟ್ ಅಂತ ಬಂದಾಗ ಇದು ಡೈರೆಕ್ಟ್ ಇಲಾಂಗೇಶನ್ ಆಫ್ ದಿ ರಾಡಿಕಲ್ ಫಾರ್ಮ್ಸ್ ಅನ್ನ ನಾವು ಪ್ರೈಮರಿ ರೂಟ್ ಅಂತ ಹೇಳ್ತೀವಿ. ಇಟ್ ಬಿಯರ್ಸ್ ಲ್ಯಾಟರಲ್ ರೂಟ್ಸ್ ಅಂದ್ರೆ ಏನು, ಸೆಕೆಂಡರಿ ಮತ್ತೆ ಟರ್ಷರಿ ರೂಟ್ಸ್ ಅನ್ನ ಇದು ಒಳಗೊಂಡಿರುತ್ತೆ. ಯಾವುದು ಪ್ರೈಮರಿ ರೂಟ್. ಟ್ಯಾಪ್ ರೂಟ್ ಅಂದ್ರೆ ಏನು? ಟ್ಯಾಪ್ ರೂಟ್ ಅಂತ ಹೇಳಿದ್ರೆ ಪ್ರೈಮರಿ ರೂಟ್ ಅಂಡ್ ಇಟ್ಸ್ ಬ್ರಾಂಚಸ್. ಓಕೆ, ಪ್ರೈಮರಿ ರೂಟ್ ಅಂಡ್ ಇಟ್ಸ್ ಬ್ರಾಂಚಸ್ ಅದನ್ನ ನಾವೇನಂತ ಹೇಳ್ತೀವಿ? ಟ್ಯಾಪ್ ರೂಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಮಸ್ಟರ್ಡ್ ಪ್ಲಾಂಟ್ ಇನ್ ರೂಟ್. ಇನ್ನು ಫೈಬ್ರಸ್ ಸಿಸ್ಟಮ್ ಅಂತ ಹೇಳಿದ್ರೆ ದೀಸ್ ರೂಟ್ಸ್ ಆರಿಜಿನೇಟ್ ಫ್ರಮ್ ದ ಬೇಸ್ ಆಫ್ ದ ಸ್ಟೆಮ್. ಓಕೆ, ಬೇಸ್ ಆಫ್ ದ ಸ್ಟೆಮ್. ಫೈಬ್ರಸ್ ರೂಟ್ ಅಂತ ಹೇಳಿದ್ರೆ ಈ ರೀತಿಯಾಗಿ ಇರುವಂತದ್ದು. ಬಟ್ ಟ್ಯಾಪ್ ರೂಟ್ ಅಂತ ಹೇಳಿದ್ರೆ ಆರಿಜಿನೇಟ್ ಫ್ರಮ್ ಬೇಸ್ ಆಫ್ ದ ಸ್ಟೆಮ್. ಯಾವುದು? ಫೈಬ್ರಸ್ ಸಿಸ್ಟಮ್ ಅಲ್ಲಿ, ಫೈಬ್ರಸ್ ರೂಟ್ ಸಿಸ್ಟಮ್ ಅಲ್ಲಿ. ಇನ್ನು ಅಡ್ವಾಂಟೇಷಿಯಸ್ ರೂಟ್ಸ್ ಅಂತ ಹೇಳಿದಾಗ ವೆನ್ ರೂಟ್ ಅರೈಸಸ್ ಫ್ರಮ್ ಪಾರ್ಟ್ಸ್ ಅದರ್ ದ್ಯಾನ್ ರಾಡಿಕಲ್. ಅಂದ್ರೆ ರಾಡಿಕಲ್ ನ ಬಿಟ್ಟು ಯಾವಾಗ ರೂಟ್ ಅರೈಸಸ್ ಫ್ರಮ್ ಪಾರ್ಟ್ಸ್, ಓಕೆ, ಅದರ್ ದ್ಯಾನ್ ರಾಡಿಕಲ್, ಅದನ್ನ ನಾವೇನಂತ ಹೇಳ್ತೀವಿ? ಅಡ್ವಾಂಟೇಷಿಯಸ್ ರೂಟ್ಸ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಗ್ರಾಸ್ ಆಗಿರ್ಬೋದು, ಮಾನ್ಸ್ಟೆರಾ, ಬನಿಯನ್ ಟ್ರೀ, ಇವೆಲ್ಲದ್ರಲ್ಲೂ ಏನು ಅವನ್ನ ನಾವು ಅಡ್ವಾಂಟೇಷಿಯಸ್ ರೂಟ್ಸ್ ಅಂತ ಹೇಳ್ತೀವಿ. ಇನ್ನು ಫಂಕ್ಷನ್ಸ್ ಆಫ್ ರೂಟ್. ರೂಟ್ ನ ಕೆಲಸ ಏನು ಅಂತ ಹೇಳಿದ್ರೆ ಅದು ವಾಟರ್ ಮಿನರಲ್ಸ್, ಓಕೆ, ವಾಟರ್ ಅಲ್ಲಿ ಇರುವಂತಹ ಮಿನರಲ್ಸ್ ಅನ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಓಕೆ, ಸಾಯಿಲ್ ಅಲ್ಲಿ ಅಬ್ಸಾರ್ಪ್ಷನ್ ಆಫ್ ವಾಟರ್ ಮಿನರಲ್ಸ್ ಫ್ರಮ್ ದ ಸಾಯಿಲ್. ಓಕೆ, ಅಂದ್ರೆ ಸಾಯಿಲ್ಗೆ ಏನಾಗ್ತಿವಿ? ನೀರ್ ಹಾಕ್ತಿವಿ. ನೀರ್ ಹಾಕಿದಾಗ ಅದರಲ್ಲಿ ಏನೇನೆಲ್ಲ ಪೋಷಕಾಂಶ ಇರುತ್ತೆ, ಮತ್ತೆ ವಾತಾವರಣದಲ್ಲಿ ಇರುವಂತಹ ಪೋಷಕಾಂಶಗಳೆಲ್ಲ ಏನ್ ಮಣ್ಣಲ್ಲಿ ಇರುತ್ತೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುವಂತಹ ಕೆಲಸ ಈ ರೂಟ್ ಮಾಡುತ್ತೆ. ಆಮೇಲೆ ಆಂಕೋರೇಜ್ ಆಫ್ ದ ಪ್ಲಾಂಟ್ ಪಾರ್ಟ್ಸ್. ಓಕೆ, ಅದಾದ ನಂತರ ಸ್ಟೋರಿಂಗ್ ರಿಸರ್ವ್ ಫುಡ್ ಮಟೀರಿಯಲ್. ಅದಾದ ನಂತರ ಸಿಂಥಸಿಸ್ ಆಫ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್. ಓಕೆ, ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಕೂಡ ಸಿಂಥಸಿಸ್ ಮಾಡೋ ಕೆಲಸ ಈ ರೂಟ್ಸ್ ಫಂಕ್ಷನ್ ಆಗಿರುತ್ತೆ. ಇನ್ನು ರೀಜನ್ಸ್ ಆಫ್ ದ ರೂಟ್. ರೀಜನ್ಸ್ ಆಫ್ ದ ರೂಟ್ ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು, ದಿಸ್ ಇಸ್ ದ ರೀಜನ್ಸ್ ಆಫ್ ದ ರೂಟ್ ಅಂತ ಹೇಳ್ತೀವಿ. ರೂಟ್ ಕ್ಯಾಪ್ ಇದೇನಿದೆ ಇದನ್ನ ರೂಟ್ ಕ್ಯಾಪ್ ಅಂತ ಹೇಳ್ತೀವಿ. ಈ ರೂಟ್ ಕ್ಯಾಪ್ ಕೆಲಸ ಏನು ಅಂದ್ರೆ ಅಪೆಕ್ಸ್ ಆಫ್ ದಿ ರೂಟ್. ಓಕೆ, ಇಟ್ ಪ್ರೊಟೆಕ್ಟ್ಸ್ ದ ಅಪೆಕ್ಸ್ ಆಫ್ ದ ರೂಟ್ ಇನ್ ದ ಸಾಯಿಲ್. ಇಟ್ ಈಸ್ ಆಬ್ಸೆಂಟ್ ಆರ್ ರಿಪ್ಲೇಸ್ಡ್ ಬೈ ರೂಟ್ ಪಾಕೆಟ್ಸ್ ಇನ್ ಐಕಾರ್ನಿಯಾ, ಪಿಸ್ತಾ ಮತ್ತೆ ಲೆಮ್ನಾ. ಇದರಲ್ಲಿ ಮಾತ್ರ ರೂಟ್ ಪಾಕೆಟ್ಸ್ ಅಂತ ಹೇಳಿ ಇರುತ್ತೆ. ಅದರಿಂದ ಅಂದ್ರೆ ಒಂದು ರೂಟ್ ಕ್ಯಾಪ್ ಅಬ್ಸೆಂಟ್ ಆಗಿರುತ್ತೆ. ಐಕಾರ್ನಿಯಾ ಮತ್ತೆ ಪಿಸ್ತಾ ಲೆಮ್ನಾನಲ್ಲಿ ಒಂದು ಅಬ್ಸೆಂಟ್ ಆಗಿರ್ಬೋದು, ಅಥವಾ ಇಟ್ ಇಸ್ ರಿಪ್ಲೇಸ್ಡ್ ಬೈ ರೂಟ್ ಪಾಕೆಟ್ಸ್ ಅಂತ ಹೇಳ್ತೀವಿ. ಓಕೆ, ಇನ್ನು ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ. ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ ರೀಜನ್ ಯಾವುದು ಅಂತ ಹೇಳಿದ್ರೆ ಇದು ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ. ಅಂದ್ರೆ ಏನು? ರೂಟ್ ಕ್ಯಾಪ್ ಗಿಂತ ಒಂಚೂರ್ ಮೇಲೆ, ಅಂದ್ರೆ ಇಟ್ ಈಸ್ ಜಸ್ಟ್ ಸಿಚುಯೇಟೆಡ್ ಬಿಲೋ ದ root cap. They divide repeatedly. The cells of this region are very small, thin-walled and with dense protoplasm ಅದು ಒಳಗೊಂಡಿರುತ್ತೆ. ಇನ್ನು ರೀಜನ್ ಆಫ್ ಇಲಾಂಗೇಶನ್ ಅಂತ ಹೇಳ್ತೀವಿ. ಈ ರೀಜನ್ ಆಫ್ ಇಲಾಂಗೇಶನ್ ಏನಿದೆ ಇದು ರ್ಯಾಪಿಡ್ ಇಲಾಂಗೇಶನ್ ಗೆ ಒಳಗಾಗುತ್ತೆ, ಜೊತೆಗೆ ಎನ್ಲಾರ್ಜ್ಮೆಂಟ್ ಆಗುತ್ತೆ, ಜೊತೆಗೆ ರೆಸ್ಪಾನ್ಸಿಬಲ್ ಫಾರ್ ಗ್ರೋತ್ ಇನ್ ಲೆಂತ್ ಕೂಡ ಇರುತ್ತೆ. ಇನ್ನು ರೀಜನ್ ಆಫ್ ಮೆಚುರೇಷನ್ ಬಂದ್ಬಿಟ್ಟು cells of this zone are gradually differentiate and mature. Its epidermal cells give rise to thread-like, root hair cells which absorb water from the ಸಾಯಿಲ್. ಓಕೆ, ಇನ್ನು ಮಾಡಿಫಿಕೇಶನ್ಸ್ ಆಫ್ ರೂಟ್. ಮಾಡಿಫಿಕೇಶನ್ಸ್ ಆಫ್ ರೂಟ್ ಅಂತ ಹೇಳಿದಾಗ ಅಲ್ಲಿ ನಾವು ಪ್ರಾಪ್ ರೂಟ್, ಸ್ಟಿಲ್ಟ್ ರೂಟ್, ಆಮೇಲೆ ನಿಮ್ಯಾಟೋಫೋರ್, ಆಮೇಲೆ ಸ್ಟೋರೇಜ್ ಅಂತ ಹೇಳಿ 4 ಟೈಪ್ಸ್ ಆಫ್ ಮಾಡಿಫಿಕೇಶನ್ಸ್ ಅನ್ನ ನಾವು ನೋಡ್ತೀವಿ. ಪ್ರಾಪ್ ರೂಟ್ ಅಂತ ಹೇಳಿದ್ರೆ ಹ್ಯಾಂಗಿಂಗ್ ರೂಟ್, ಅಂದ್ರೆ ಅದು ಸಪೋರ್ಟ್ ಅನ್ನ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಬನಿಯನ್ ಅಂದ್ರೆ ಫೈಕಸ್ ಬೆಂಗಾಲೆನ್ಸಿಸ್ ಅಂತ ಹೇಳ್ತೀವಿ. ಸ್ಟಿಲ್ಟ್ ರೂಟ್ ಅಂತ ಹೇಳಿದ್ರೆ ಫ್ರಮ್ ಲೋವರ್ ನೋಡ್. ಓಕೆ, ಫ್ರಮ್ ಲೋವರ್ ನೋಡ್. ಇದಕ್ಕೆ ಫಾರ್ ಎಕ್ಸಾಂಪಲ್
ಮೈಸ್ ಅಲ್ಲಿ ಸ್ಟಿಲ್ಟ್ ರೂಟ್ಸ್ ಅನ್ನ ನಾವು ನೋಡ್ತೀವಿ. ಇನ್ನು ನ್ಯೂಮ್ಯಾಟೋಫೋರ್ ಅಂತ ಹೇಳಿದ್ರೆ ರೂಟ್ಸ್ ಕಮ್ ಔಟ್ ಆಫ್ ದಿ ಗ್ರೌಂಡ್ ಅಂಡ್ ಗ್ರೋ ವರ್ಟಿಕಲಿ ಅಪ್ವರ್ಡ್ಸ್ ಇನ್ ಸ್ವಾಂಪಿ ಏರಿಯಾ. ಇಟ್ ಹೆಲ್ಪ್ಸ್ ಟು ಗೆಟ್ ಆಕ್ಸಿಜನ್ ಫಾರ್ ರೆಸ್ಪಿರೇಷನ್. ಇದನ್ನ ನಾವು ರೈಸೋಫೋರಾದಲ್ಲಿ ನಾವು ನ್ಯೂಮ್ಯಾಟೋಫೋರ್ ಟೈಪ್ ಆಫ್ ರೂಟ್ ಮಾಡಿಫಿಕೇಶನ್ ಅನ್ನ ನೋಡಬಹುದು. ಇನ್ನು ಸ್ಟೋರೇಜ್ ರೂಟ್ ಬಂದ್ಬಿಟ್ಟು ಟ್ಯೂಬರ್, ಆಮೇಲೆ ಫ್ಯಾಸಿಕ್ಯುಲೇಟೆಡ್ ರೂಟ್ ಅರೈಸ್ ಇನ್ ಬಂಚ್, ಓಕೆ, ದಾಲಿಯಾ, ಆಸ್ಪರಾಗಸ್ ಇವೆಲ್ಲ ಏನು ಸ್ಟೋರೇಜ್ ರೂಟ್ ಗೆ ಎಕ್ಸಾಂಪಲ್ಸ್. ಇನ್ನು ಸ್ಟೆಮ್ ಅಂತ ನೋಡಿದಾಗ ಇಟ್ ಡೆವಲಪ್ಸ್ ಫ್ರಮ್ ದ ಪ್ಲ್ಯೂಮ್ಯೂಲ್ ಆಫ್ ದ ಎಂಬ್ರಿಯೋ. ಓಕೆ, ಇಟ್ ಡೆವಲಪ್ಸ್ ಫ್ರಮ್ ದ ಪ್ಲ್ಯೂಮ್ಯೂಲ್ ಆಫ್ ದ ಎಂಬ್ರಿಯೋ. ಓಕೆ, ಇಲ್ಲಿವರೆಗೂ ನಾವೇನ್ ನೋಡಿದ್ವಿ, ಸ್ಟೆಮ್ ರೂಟ್ದು ನೋಡಿದ್ವಿ. ಅಂದ್ರೆ ರೂಟ್ ಏನು, ಅದರಲ್ಲಿ ಪ್ರೈಮರಿ ರೂಟ್, ಟ್ಯಾಪ್ ರೂಟ್, ಫೈಬ್ರಸ್ ರೂಟ್, ಅಡ್ವಾಂಟೇಷಿಯಸ್ ರೂಟ್ ಅಂದ್ರೆ ಏನು, ಫಂಕ್ಷನ್ಸ್ ಆಫ್ ರೂಟ್, ಜೊತೆಗೆ ಮಾಡಿಫಿಕೇಶನ್ಸ್ ಆಫ್ ರೂಟ್ ಬಗ್ಗೆ ನೋಡಿದ್ವಿ. ಈಗ ನೋಡೋಣ ಸ್ಟೆಮ್. ಓಕೆ, ಸ್ಟೆಮ್ ಬಗ್ಗೆ ನೋಡ್ತಾ ಹೋಗೋಣ. ಸ್ಟೆಮ್ ಏನಿದೆ, ಇಟ್ ಡೆವಲಪ್ಸ್ ಫ್ರಮ್ ದ ಪ್ಲ್ಯೂಮ್ಯೂಲ್ ಆಫ್ ದ ಎಂಬ್ರಿಯೋ. ಓಕೆ, ಅಂಡ್ ದಟ್ ದ ಸ್ಟೆಮ್ ಬಿಯರ್ಸ್ ನೋಟ್ಸ್ ಅಂಡ್ ಇಂಟರ್ ನೋಟ್ಸ್. ಸ್ಟೆಮ್ ಏನಿರುತ್ತೆ ಅದು ನೋಟ್ಸ್ ಮತ್ತೆ ಇಂಟರ್ ನೋಟ್ಸ್ ಅನ್ನ ಒಳಗೊಂಡಿರುತ್ತೆ, ಬಡ್ಸ್ ಅನ್ನ ಒಳಗೊಂಡಿರುತ್ತೆ. ಆ ಬಡ್ಸ್ ಏನಿರುತ್ತೆ ದಟ್ ಮೇ ಬಿ ಟರ್ಮಿನಲ್ ಆರ್ ಆಕ್ಸಿಲರಿ ಅಂತ ಹೇಳ್ತೀವಿ. ಇನ್ನು ಸ್ಟೆಮ್ದ್ ಫಂಕ್ಷನ್ ಏನು, ಈಗ ರೂಟ್ ಫಂಕ್ಷನ್ ಎಲ್ಲ ನೋಡಿದ್ವಿ. ಈಗ ಸ್ಟೆಮ್ದ್ ಫಂಕ್ಷನ್ ಏನು ಅಂತ ಹೇಳಿದ್ರೆ, ಸ್ಟೆಮ್ ಬ್ರಾಂಚಸ್ ಅನ್ನ ಒಳಗೊಂಡಿರುತ್ತೆ, ಫ್ರೂಟ್ಸ್ ಅನ್ನ ಒಳಗೊಂಡಿರುತ್ತೆ, ಲೀವ್ಸ್ ಅನ್ನ ಒಳಗೊಂಡಿರುತ್ತೆ. ಇಟ್ ಕಂಡಕ್ಟ್ಸ್ ವಾಟರ್, ಮಿನರಲ್ಸ್ ಅಂಡ್ ಫೋಟೋಸಿಂಥೆಟಿಕ್ ಪ್ರಾಡಕ್ಟ್. ಸಮ್ ಪರ್ಫಾರ್ಮ್ ದ ಫಂಕ್ಷನ್ ಆಫ್ ಸ್ಟೋರೇಜ್. ಅಂದ್ರೆ ಕೆಲವೊಂದು ಸ್ಟೆಮ್ಸ್ ಏನಿರುತ್ತೆ ದಟ್ ಪರ್ಫಾರ್ಮ್ ದ ಫಂಕ್ಷನ್ ಆಫ್ ಸ್ಟೋರೇಜ್. ಆಮೇಲೆ ಕೆಲವೊಂದು ಸ್ಟೆಮ್ಸ್ ಏನಿರುತ್ತೆ ದಟ್ ಪರ್ಫಾರ್ಮ್ಸ್ ವೆಜಿಟೇಟಿವ್ ರಿಪ್ರೊಡಕ್ಷನ್. ಓಕೆ, ವೆಜಿಟೇಟಿವ್ ರಿಪ್ರೊಡಕ್ಷನ್ ಕೂಡ ಕೆಲವೊಂದು ಸ್ಟೆಮ್ಸ್ ಒಳಗೊಂಡಿರುತ್ತೆ. ಓಕೆ, ಇನ್ನು ಕೆಲವೊಂದು ಸ್ಟೆಮ್ಸ್ ಏನಿರುತ್ತೆ ಅವು ವೆಜಿಟೇಟಿವ್ ರಿಪ್ರೊಡಕ್ಷನ್ ಗೆ ಒಳಗಾಗುತ್ತೆ. ಈಗ ನೋಡೋಣ ಮಾಡಿಫಿಕೇಶನ್ಸ್ ಆಫ್ ಸ್ಟೆಮ್. ಮಾಡಿಫಿಕೇಶನ್ ಆಫ್ ಸ್ಟೆಮ್ ಬಂದಾಗ ಫುಡ್ ಸ್ಟೋರೇಜ್ ಗೆ ಯಾವ ರೀತಿ ಮಾಡಿಫೈ ಆಗಿರುತ್ತೆ. ಅವನು ಅಂಡರ್ ಗ್ರೌಂಡ್ ಸ್ಟೆಮ್ಸ್ ಆಫ್ ಪೊಟ್ಯಾಟೊ ಆಗಿರ್ಬೋದು, ಜಿಂಜರ್, ಟರ್ಮರಿಕ್, ಜಾಮಿನ್ ಕ್ಯಾಂಡ್, ಆಮೇಲೆ ಕೊಲೋಕೇಶಿಯಾ ಇವೆಲ್ಲ ಏನು ಫುಡ್ ಸ್ಟೋರೇಜ್. ಓಕೆ, ಸ್ಟೆಮ್ ಏನಿರುತ್ತೆ ಅದು ಫುಡ್ ಸ್ಟೋರೇಜ್ ಆಗಿ ಮಾಡಿಫೈ ಆಗಿರುವಂತದ್ದು. ಇನ್ನು ವೆಜಿಟೇಟಿವ್ ರಿಪ್ರೊಡಕ್ಷನ್, ಗ್ಲಾಸ್, ಸ್ಟ್ರಾಬೆರಿ, ಮಿಂಟ್, ಗ್ರಾಸ್, ಸ್ಟ್ರಾಬೆರಿ, ಮಿಂಟ್, ಜಾಸ್ಮಿನ್, ಪಿಸ್ಟಿಯಾ, ಬನಾನಾ, ಪೈನಾಪಲ್, ಕ್ರೈಸಾಂಥಮಮ್ ಇವೆಲ್ಲ ಏನು ವೆಜಿಟೇಟಿವ್ ರಿಪ್ರೊಡಕ್ಷನ್. ಇನ್ನು ಟೆಂಡ್ರಿಲ್ ಅಂತ ಹೇಳಿದ್ರೆ ಇದು ಆಕ್ಸಿಲರಿ ಬರ್ಡ್ಸ್ ಇಂದ ಡೆವಲಪ್ ಆಗಿರುತ್ತೆ. ಇವು ಟೆಂಡ್ರಿಲ್ಸ್ ದೇ ಆರ್ ಸ್ಲೆಂಡರ್ ಅಂಡ್ ಸ್ಪೈರಲಿ ಕಾಯಿಲ್ಡ್ ಆಗಿರ್ತವೆ ಅಂಡ್ ಹೆಲ್ಪ್ ಪ್ಲಾಂಟ್ಸ್ ಟು ಕ್ಲೈಂಬ್. ಓಕೆ, ಇನ್ನು ಥಾರ್ನ್ಸ್ ಅಂತ ಹೇಳ್ತೀವಿ. ಇದು ಕೂಡ ಆಕ್ಸಿಲರಿ ಬರ್ಡ್ಸ್ ಆರ್ ಮಾಡಿಫೈಡ್ ಇಂಟು ವುಡ್ಡಿ, ಆಮೇಲೆ ಸ್ಟ್ರೈಟ್ ಅಂಡ್ ಪಾಯಿಂಟೆಡ್ ಥಾರ್ನ್ಸ್ ಅಂತ ಹೇಳ್ತೀವಿ. ದೇ ಪ್ರೊಟೆಕ್ಟ್ ಪ್ಲಾಂಟ್ಸ್ ಫ್ರಮ್ ಬ್ರೌಸಿಂಗ್ ಅನಿಮಲ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಸಿಟ್ರಸ್, ಆಮೇಲೆ ಬೋಗನ್ವಿಲೆ ಇವೆಲ್ಲ ಏನು ಅಂದ್ರೆ ಥಾರ್ನ್ಸ್ ಗೆ ಎಕ್ಸಾಂಪಲ್. ಇನ್ನು ಫಿಲೋಕ್ಲೇಡ್ ಅಂತ ಹೇಳ್ತೀವಿ. plants of arid regions modify their stems into flattened or fleshy cylindrical structures. They may perform photosynthesis. ಅವನ್ನ ಫಿಲೋಕ್ಲೇಡ್ ಅಂತ ಹೇಳ್ತೀವಿ. ಇನ್ನು ಕ್ಲಾಡೋಡ್ ಮಾಡಿಫಿಕೇಶನ್ ಬಂದ್ಬಿಟ್ಟು ಫಿಲೋಕ್ಲೇಡ್ ವಿತ್ ಒನ್ ಇಂಟರ್ನೋಡ್ ಪರ್ಫಾರ್ಮ್ ಫೋಟೋಸಿಂಥಸಿಸ್. ಓಕೆ, ಫಾರ್ ಎಕ್ಸಾಂಪಲ್ ಬಂದು ಆಸ್ಪರಾಗಸ್ ಮತ್ತೆ ರಸ್ಕಸ್ ಇದಕ್ಕೆ ಎಕ್ಸಾಂಪಲ್ಸ್ ಆಗಿರುತ್ತೆ. ಸೊ ಇಲ್ಲಿವರೆಗೂ ನಾವು ರೂಟ್, ಸ್ಟೆಮ್ ಬಗ್ಗೆ ನೋಡಿದ್ವಿ. ಓಕೆ, ಈಗ ಲೀಫ್ ಬಗ್ಗೆ ನೋಡ್ತಾ ಹೋಗೋಣ. ಜೊತೆಗೆ ಟೈಪ್ಸ್ ಆಫ್ ಲೀವ್ಸ್ ಮತ್ತೆ ಅದ್ರದ್ದು ಫಿಲೋಟ್ಯಾಕ್ಸಿ ಬಗ್ಗೆ ನಾವು ನೋಡ್ತಾ ಹೋಗೋಣ. ಲೀಫ್ ನೋಡಿ, ಲೀವ್ಸ್ ಆರಿಜಿನೇಟ್ ಫ್ರಮ್ ಶೂಟ್ ಎಪಿಕಲ್ ಮೆರಿಸ್ಟಮ್ ಅಂಡ್ ಆರ್ ಅರೇಂಜ್ಡ್ ಇನ್ ಆಕ್ರೋಪಿಟಲ್ ಆರ್ಡರ್. ಯಾವ ತರ ಆಕ್ರೋಪಿಟಲ್ ಆರ್ಡರ್ ಅಲ್ಲಿ ಲೀವ್ಸ್ ಅರೇಂಜ್ ಆಗಿರುತ್ತೆ. ಪಾರ್ಟ್ಸ್ ಆಫ್ ಲೀಫ್ ಬಂದು ಲೀಫ್ ಬೇಸ್, ಆಮೇಲೆ ಪಿಟಿಯೋಲ್ ಮತ್ತೆ ಲ್ಯಾಮಿನಾ ಅಂತ ಹೇಳ್ತೀವಿ. ಓಕೆ, ಸ್ಟಿಪ್ಯೂಲ್ ಅಂತ ಹೇಳಿದ್ರೆ ಸ್ಮಾಲ್ ಲೀಫ್ ಲೈಕ್ ಅಪೆಂಡೇಜಸ್ ಟಿಪಿಕಲಿ ಬಾರ್ನ್ ಇನ್ ಪೇಸ್ ಅಟ್ ದ ಬೇಸ್ ಆಫ್ ದ ಲೀಫ್ ಸ್ಟಾಕ್. ಅದನ್ನ ನಾವೇನಂತ ಹೇಳ್ತೀವಿ, ಸ್ಟಿಪ್ಯೂಲ್ ಅಂತ ಹೇಳ್ತೀವಿ. ಇನ್ನು ಪಲ್ವೈನಸ್ ಅಂತ ಹೇಳಿದ್ರೆ ಸ್ವಾಲನ್ ಲೀಫ್ ಬೇಸ್ ಅನ್ನ ಪಲ್ವೈನಸ್ ಅಂತ ಕರೀತಾರೆ. ವೆನೇಷನ್ ಅಂತ ಹೇಳಿದ್ರೆ ದ ಅರೇಂಜ್ಮೆಂಟ್ ಆಫ್ ವೀನ್ಸ್ ಅಂಡ್ ವೀನ್ಲೆಟ್ಸ್ ಇನ್ ದ ಲ್ಯಾಮಿನಾ ಆಫ್ ಲೀಫ್ ಈಸ್ ಟರ್ಮ್ಡ್ ಆಸ್ ವೆನೇಷನ್ ಅಂತ ಹೇಳ್ತೀವಿ. ವೆನೇಷನ್ ಅಲ್ಲಿ 2 ಟೈಪ್ಸ್ ಬರುತ್ತೆ, ಒಂದು ರೆಟಿಕ್ಯುಲೇಟ್ ವೆನೇಷನ್, ಇನ್ನೊಂದು ಪ್ಯಾರಲಲ್ ವೆನೇಷನ್. ರೆಟಿಕ್ಯುಲೇಟ್ ವೆನೇಷನ್ ಬಂದು ವೀನ್ಲೆಟ್ಸ್ ಏನಿರುತ್ತೆ ದಟ್ ಫಾರ್ಮ್ ಎ ನೆಟ್ವರ್ಕ್. ಎಕ್ಸಾಂಪಲ್ ನಾವು ಡೈಕಾಟ್ ಅಲ್ಲಿ ನಾವು ಎಲ್ಲಾದ್ರಲ್ಲೂ ರೆಟಿಕ್ಯುಲೇಟ್ ವೆನೇಷನ್ ಅನ್ನ ನಾವು ನೋಡ್ತೀವಿ. ಇನ್ನು ಪ್ಯಾರಲಲ್ ವೆನೇಷನ್ ಬಂದ್ಬಿಟ್ಟು ಪ್ಯಾರಲಲ್ ಟು ಈಚ್ ಅದರ್ ವಿತ್ ಇನ್ ಎ ಲ್ಯಾಮಿನಾ. ಓಕೆ, ಅದನ್ನ ನಾವು ಮೋನೋಕಾಟ್ ನಲ್ಲಿ ನಾವು ನೋಡ್ತೀವಿ. ಓಕೆ, ಇನ್ನು ಟೈಪ್ಸ್ ಆಫ್ ಲೀವ್ಸ್, ಸಿಂಪಲ್ ಲೀಫ್, ಕಾಂಪೌಂಡ್ ಲೀವ್ಸ್ ಅಂತ ಹೇಳಿ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಸಿಂಪಲ್ ಲೀಫ್ ಅಂತ ನೋಡಿದಾಗ ಅಥವಾ ಸಿಂಪಲ್ ಲೀವ್ಸ್ ಅಂತ ನೋಡಿದ್ರೆ ಲ್ಯಾಮಿನಾ ಇಸ್ ಎಂಟೈರ್ ಆರ್ ವೆನ್ ಇನ್ಸೈಸ್ಡ್ ದ ಇನ್ಸಿಷನ್ಸ್ ಡು ನಾಟ್ ಟಚ್ ದ ಮಿಡ್ರಿಪ್.
ಓಕೆ, ಅದು ಮಿಡ್ ರಿಬ್ ಅನ್ನ ಟಚ್ ಆಗಿರೋದಿಲ್ಲ, ಅವನ್ನ ನಾವು ಸಿಂಪಲ್ ಲೀವ್ಸ್ ಅಂತ ಹೇಳ್ತೀವಿ. ಇನ್ನು ಕಾಂಪೌಂಡ್ ಲೀವ್ಸ್ ಅಂತ ಹೇಳಿದ್ರೆ when the incisions of the lamina reach up to the midrib, breaking it into the number of leaflets. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಈ ತರ, ಇದನ್ನ ಸಿಂಪಲ್ ಲೀಫ್ ಅಂತ ಹೇಳ್ತೀವಿ, ಇದನ್ನ ಕಾಂಪೌಂಡ್ ಲೀಫ್ ಅಂತ ಹೇಳ್ತೀವಿ. ಇನ್ನು ಟೈಪ್ಸ್ ಆಫ್ ಕಾಂಪೌಂಡ್ ಲೀಫ್ ಅಂತ ಬಂದಾಗ ಪಿನ್ನೇಟ್ಲಿ ಕಾಂಪೌಂಡ್ ಲೀಫ್, ಆಮೇಲೆ ಪಾಮೇಟ್ಲಿ ಕಾಂಪೌಂಡ್ ಲೀಫ್ ಅಂತ ನಾವು ನೋಡ್ತೀವಿ. ಇಲ್ಲಿ ಪಿನ್ನೇಟ್ಲಿ ಕಾಂಪೌಂಡ್ ಲೀಫ್ ಅಂತ ಬಂದಾಗ ನೋಡಿ ಏನಾಗುತ್ತೆ, ಎ ನಂಬರ್ ಆಫ್ ಲೀಫ್ಲೆಟ್ಸ್ ಆರ್ ಪ್ರೆಸೆಂಟ್ ಆನ್ ದ ಕಾಮನ್ ಆಕ್ಸಿಸ್, ಅಂದ್ರೆ ಕಾಮನ್ ಆಕ್ಸಿಸ್ ಅಲ್ಲಿನೇ ಎಲ್ಲಾ ಪ್ರೆಸೆಂಟ್ ಇದ್ರೆ ಅದನ್ನ ನಾವು ಪಿನ್ನೇಟ್ಲಿ ಕಾಂಪೌಂಡ್ ಲೀಫ್ ಅಂತ ಹೇಳ್ತೀವಿ. ರಾಚಸ್ ಏನಿರುತ್ತೆ ವಿಚ್ ರೆಪ್ರೆಸೆಂಟ್ಸ್ ದ ಮಿಡ್ರಿಬ್ ಆಫ್ ದ ಲೀಫ್. ಓಕೆ, ಈ ರಾಚಸ್ ಏನಿರುತ್ತೆ ದಟ್ ರೆಪ್ರೆಸೆಂಟ್ಸ್ ದ ಮಿಡ್ರಿಬ್ ಆಫ್ ದ ಲೀಫ್ ಅಂತ ನಾವು ಹೇಳ್ತೀವಿ, ಇದನ್ನ ರಾಚಸ್ ಅಂತ ಹೇಳಿ ಕರಿತೀವಿ. ಇನ್ನು ಪಾಮೇಟ್ಲಿ ಕಾಂಪೌಂಡ್ ಲೀವ್ಸ್ ಅಂತ ಹೇಳಿದ್ರೆ ಲೀಫ್ಲೆಟ್ಸ್ ಆರ್ ಅಟ್ಯಾಚ್ ಟು ಎ ಕಾಮನ್ ಪಾಯಿಂಟ್. ಓಕೆ, ಕಾಮನ್ ಪಾಯಿಂಟ್ ಅಲ್ಲಿ ಅವು ಅರೇಂಜ್ ಆಗಿರ್ತವೆ, ಅವನ್ನ ನಾವು ಪಾಮೇಟ್ಲಿ ಕಾಂಪೌಂಡ್ ಲೀವ್ಸ್ ಅಂತ ಹೇಳ್ತೀವಿ. ಅದರಲ್ಲೂ ಕಾಮನ್ ಪಾಯಿಂಟ್ ಅಂತ ಹೇಳಿದ್ರೆ ಅಟ್ ದ ಟಿಪ್ ಆಫ್ ದ ಪಿಟಿಯೋಲ್. ಓಕೆ, ಫಾರ್ ಎಕ್ಸಾಂಪಲ್ ಸಿಲ್ಕ್ ಕಾಟನ್ ಏನಿದೆ ಅದು ಈ ಪಾಮೇಟ್ಲಿ ಕಾಂಪೌಂಡ್ ಲೀವ್ಸ್ ಗೆ ಎಕ್ಸಾಂಪಲ್ ಆಗಿ ನಾವು ನೋಡಬಹುದು. ಇನ್ನು ಫಿಲ್ಲೋಟ್ಯಾಕ್ಸಿ ಅಂತ ಹೇಳ್ತೀವಿ. ಫಿಲ್ಲೋಟ್ಯಾಕ್ಸಿ ಅಂತ ಹೇಳಿದ್ರೆ ಫಿಲ್ಲೋಟ್ಯಾಕ್ಸಿ ಇಸ್ ದ ಪ್ಯಾಟರ್ನ್ ಆಫ್ ಅರೇಂಜ್ಮೆಂಟ್ ಆಫ್ ಲೀವ್ಸ್ ಆನ್ ದ ಸ್ಟೆಮ್. ಅಂದ್ರೆ ಸ್ಟೆಮ್ ನಲ್ಲಿ ಯಾವ ತರ ಲೀವ್ಸ್ ಅರೇಂಜ್ ಆಗಿರುತ್ತೆ, ಓಕೆ, ಅಥವಾ ಒಂದು ಬ್ರಾಂಚ್ ಅಲ್ಲಿ ಯಾವ ರೀತಿ ಲೀವ್ಸ್ ಅರೇಂಜ್ಮೆಂಟ್ ಆಗಿರುತ್ತೆ ಅನ್ನೋದನ್ನ ಫಿಲ್ಲೋಟ್ಯಾಕ್ಸಿ ಅಂತ ಹೇಳ್ತೀವಿ. ಈಗ ಆಲ್ಟರ್ನೇಟ್ ಮತ್ತೆ ಆಪೋಸಿಟ್ ಓರಲ್ಡ್ ಅಂತ ಹೇಳಿ ನಾವು 3 ಟೈಪ್ಸ್ ನೋಡ್ತೀವಿ. ಓಕೆ, ಆಲ್ಟರ್ನೇಟ್ ಅಂತ ಹೇಳಿದ್ರೆ ಎ ಸಿಂಗಲ್ ಲೀಫ್ ಅರೈಸಸ್ ಅಟ್ ಈಚ್ ನೋಡ್ ಇನ್ ಆಲ್ಟರ್ನೇಟ್ ಮ್ಯಾನರ್, ಅಂದ್ರೆ ಇದು ನೋಡಿ ಈ ತರ ಆಲ್ಟರ್ನೇಟ್ ಆಗಿ ಅರೇಂಜ್ ಆಗಿದೆ. ಫಾರ್ ಎಕ್ಸಾಂಪಲ್ ಚೈನಾ ರೋಸ್, ಮಸ್ಟರ್ಡ್, ಸನ್ಫ್ಲವರ್, ಇದ್ರಲ್ಲೆಲ್ಲ ಆಲ್ಟರ್ನೇಟ್ ಫಿಲ್ಲೋಟ್ಯಾಕ್ಸಿಯನ್ನ ನಾವು ನೋಡ್ತೀವಿ. ಇನ್ನು ಅಪೋಸಿಟ್ ಅಂತ ಹೇಳಿದಾಗ ದ ಪೇರ್ ಆಫ್ ಲೀವ್ಸ್ ಅರೈಸ್ ಅಟ್ ಈಚ್ ನೋಡ್ ಅಂಡ್ ಲೈ ಅಪೋಸಿಟ್ ಟು ಈಚ್ ಅದರ್. ಯಾವ ತರ ಅಪೋಸಿಟ್ ಟು ಈಚ್ ಅದರ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ತರ. ಓಕೆ, ಇನ್ನು ಓರಲ್ಡ್ ಅಂತ ಹೇಳಿದ್ರೆ ಮೋರ್ ದ್ಯಾನ್ 2 ಲೀವ್ಸ್ ಅರೈಸ್ ಅಟ್ ಎ ನೋಡ್ ಅಂಡ್ ಫಾರ್ಮ್ ಎ ಓರಲ್. ಓಕೆ, ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಓರಲ್. ಸೊ ಮಾಡಿಫಿಕೇಶನ್ ಆಫ್ ಲೀವ್ಸ್ ನೋಡೋಣ. ಟೆಂಡ್ರಿಲ್ ಅಂತ ಹೇಳ್ತೀವಿ ಫಾರ್ ಕ್ಲೈಂಬಿಂಗ್ ಆಸ್ ಇನ್ ಪೀಸ್. ಆಮೇಲೆ ಸ್ಪೈನ್ ಮಾಡಿಫಿಕೇಶನ್ ಇರುತ್ತೆ ಫಾರ್ ಡಿಫೆನ್ಸ್ ಆಸ್ ಇನ್ ಕ್ಯಾಕ್ಟೈ. ಸ್ಟೋರೇಜ್ ಬಂದು ಫ್ಲೆಶಿ ಲೀವ್ಸ್ ಆಫ್ ಆನಿಯನ್ ಅಂಡ್ ಗಾರ್ಲಿಕ್ ಸ್ಟೋರ್ ಫುಡ್. ಓಕೆ, ಇನ್ನು ಫೋಟೋಸಿಂಥಸಿಸ್ ಬೈ ಪಿಟಿಯೋಲ್ ಅಂತ ಹೇಳಿದ್ರೆ ಆಸ್ಟ್ರೇಲಿಯನ್ ಅಕೇಶಿಯಾ, ದ ಲೀವ್ಸ್ ಆರ್ ಸ್ಮಾಲ್ ಅಂಡ್ ಶಾರ್ಟ್ ಲೀವ್ಡ್. ಆಮೇಲೆ ದ ಪಿಟಿಯೋಲ್ಸ್ ಇನ್ ದೀಸ್ ಪ್ಲಾಂಟ್ಸ್ ಎಕ್ಸ್ಪ್ಯಾಂಡ್, ಬಿಕಮ್ ಗ್ರೀನ್ ಅಂಡ್ ಸಿಂಥಸೈಸ್ ಫುಡ್ ಟು ಟ್ರ್ಯಾಪ್ ಇನ್ಸೆಕ್ಟ್ಸ್, ವೀನಸ್ ಫ್ಲೈ ಟ್ರ್ಯಾಪ್. ಓಕೆ, ಇನ್ನು ಇನ್ಫ್ಲೋರೆಸೆನ್ಸ್ ಬಗ್ಗೆ ನಾವು ನೋಡ್ತಾ ಹೋದ್ರೆ ಅರೇಂಜ್ಮೆಂಟ್ ಆಫ್ ಫ್ಲವರ್ಸ್ ಆನ್ ದ ಫ್ಲೋರಲ್ ಆಕ್ಸಿಸ್ ಇಸ್ ಟರ್ಮ್ಡ್ ಆಸ್ ಇನ್ಫ್ಲೋರೆಸೆನ್ಸ್ ಅಂತ ಹೇಳ್ತೀವಿ. ಇನ್ಫ್ಲೋರೆಸೆನ್ಸ್ ಅಂದ್ರೆ ಏನು, ಅರೇಂಜ್ಮೆಂಟ್ ಆಫ್ ಫ್ಲವರ್ಸ್ ಆನ್ ದ ಫ್ಲೋರಲ್ ಆಕ್ಸಿಸ್, ಅದನ್ನ ನಾವು ಇನ್ಫ್ಲೋರೆಸೆನ್ಸ್ ಅಂತ ಹೇಳ್ತೀವಿ. ಎ ಫ್ಲವರ್ ಇಸ್ ಅ ಮಾಡಿಫೈಡ್ ಶೂಟ್ ವೇರ್ ಇನ್ ದ ಶೂಟ್ ಎಪಿಕಲ್ ಮೆರಿಸ್ಟಮ್ ಚೇಂಜಸ್ ಟು ಫ್ಲೋರಲ್ ಮೆರಿಸ್ಟಮ್. ಈ ಫ್ಲವರ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಮಾಡಿಫೈಡ್ ಶೂಟ್ ಅಂತ ಹೇಳ್ತೀವಿ, ಆದ್ರೆ ಅಲ್ಲಿ ಶೂಟ್ ಎಪಿಕಲ್ ಮೆರಿಸ್ಟಮ್ ಏನಿರುತ್ತೆ ದಟ್ ಚೇಂಜಸ್ ಟು ಫ್ಲೋರಲ್ ಮೆರಿಸ್ಟಮ್ ಅಷ್ಟೇ. ಓಕೆ, ಶೂಟ್ ಎಪಿಕಲ್ ಮೆರಿಸ್ಟಮ್ ದಟ್ ಚೇಂಜಸ್ ಟು ಫ್ಲೋರಲ್ ಮೆರಿಸ್ಟಮ್. ಈಗ ನಾವು ಇನ್ಫ್ಲೋರೆಸೆನ್ಸ್ ಅಲ್ಲಿ ರೆಸಿಮೋಸ್ ಇನ್ಫ್ಲೋರೆಸೆನ್ಸ್, ಆಮೇಲೆ ಸೈಮೋಸ್ ಇನ್ಫ್ಲೋರೆಸೆನ್ಸ್, ಆಕ್ರೋಪಿಟಲ್, ಬೇಸಿಪಿಟಲ್ ಇನ್ಫ್ಲೋರೆಸೆನ್ಸ್ ಅಂತ ಹೇಳಿ ನಾವು ನೋಡ್ತೀವಿ. ರೆಸಿಮೋಸ್ ಇನ್ಫ್ಲೋರೆಸೆನ್ಸ್ ಅಂತ ಹೇಳಿದ್ರೆ ಮೇನ್ ಆಕ್ಸಿಸ್ ಏನಿರುತ್ತೆ ಕಂಟಿನ್ಯೂಸ್ ಟು ಗ್ರೋ. ಓಕೆ, ಫ್ಲವರ್ಸ್ ಆರ್ ಬಾರ್ನ್ ಲಿಟ್ರಲಿ ಆನ್ ಅಕ್ರೋಪಿಟಲ್ ಸಕ್ಸೆಷನ್, ಅದನ್ನ ನಾವೇನಂತ ಹೇಳ್ತೀವಿ, ರೆಸಿಮೋಸ್ ಇನ್ಫ್ಲೋರೆಸೆನ್ಸ್ ಅಂತ ಹೇಳ್ತೀವಿ. ಸೈಮೋಸ್ ಇನ್ಫ್ಲೋರೆಸೆನ್ಸ್ ಅಂತ ಹೇಳಿದ್ರೆ ದ ಮೇನ್ ಆಕ್ಸಿಸ್ ಟರ್ಮಿನೇಟ್ಸ್ ಇನ್ ಎ ಫ್ಲವರ್. ಓಕೆ, ದ ಮೇನ್ ಆಕ್ಸಿಸ್ ಟರ್ಮಿನೇಟ್ಸ್ ಇನ್ ಎ ಫ್ಲವರ್, ಹೆನ್ಸ್ ಈಸ್ ಲಿಮಿಟೆಡ್ ಇನ್ ಗ್ರೋತ್. ಓಕೆ, ದ ಫ್ಲವರ್ಸ್ ಆರ್ ಬಾರ್ನ್ ಇನ್ ಎ ಬೇಸಿಪಿಟಲ್ ಆರ್ಡರ್, ಅಂದ್ರೆ ಇದರಲ್ಲಿ ಬೇಸಿಪಿಟಲ್ ಆರ್ಡರ್ ಅಲ್ಲಿ ಏನಾಗುತ್ತೆ ಬೆಳೀತಾ ಹೋಗುತ್ತೆ. ಓಕೆ, ಫ್ಲವರ್ಸ್ ಆರ್ ಬಾರ್ನ್ ಇನ್ ಎ ಬೇಸಿಪಿಟಲ್ ಆರ್ಡರ್. ಬಟ್ ಇಲ್ಲಿ ಏನಾಗುತ್ತೆ, ಮೇನ್ ಆಕ್ಸಿಸ್ ಕಂಟಿನ್ಯೂ ಟು ಗ್ರೋ, ಫ್ಲವರ್ಸ್ ಆರ್ ಬಾರ್ನ್ ಲಿಟ್ರಲಿ ಇನ್ ಅನ್ ಆಕ್ರೋಪಿಟಲ್ ಸಕ್ಸೆಷನ್ ಅಲ್ಲಿ. ಆಕ್ರೋಪಿಟಲ್ ಸಕ್ಸೆಷನ್ ಅಂದ್ರೆ ಏನು, ನ್ಯೂ ಫ್ಲವರ್ಸ್ ಮತ್ತೆ ಬರ್ಡ್ಸ್ ಆರ್ ಅಟ್ ದ ಅಪೆಕ್ಸ್, ಅಂದ್ರೆ ಯಾವುದೇ ಒಂದು
ನ್ಯೂ ಫ್ಲವರ್ಸ್ ಆಗಿರ್ಬೋದು, ಬಡ್ಸ್ ಆಗಿರ್ಬೋದು, ಆರ್ ಅಟ್ ದ ಅಪೆಕ್ಸ್ ಅಂಡ್ ದ ಓಲ್ಡರ್ ಫ್ಲವರ್ಸ್ ಆರ್ ಅಟ್ ದಿ ಬೇಸ್. ಅಂದ್ರೆ ನ್ಯೂ ಫ್ಲವರ್ಸ್ ಮೇಲಿರುತ್ತೆ, ಓಲ್ಡರ್ ಫ್ಲವರ್ಸ್ ಕೆಳಗಡೆ ಇರುತ್ತೆ, ಅದನ್ನ ಆಕ್ರೋಪೆಟಲ್ ಸಕ್ಸೆಷನ್ ಅಂತ ಹೇಳ್ತೀವಿ. ಇನ್ನು ಬೇಸಿಪಿಟಲ್ ಸಕ್ಸೆಷನ್ ಅಂತ ಹೇಳಿದ್ರೆ ನ್ಯೂ ಫ್ಲವರ್ಸ್ ಆರ್ ಅಟ್ ದ ಬಾಟಮ್. ಓಕೆ, ನ್ಯೂ ಫ್ಲವರ್ಸ್ ಏನಿರುತ್ತೆ ಅವು ಕೆಳಗಡೆ ಇರುತ್ತೆ, ಅದನ್ನ ಬೇಸಿಪಿಟಲ್ ಅಂದ್ರೆ ಬೇಸ್ ಅಲ್ಲಿ ನ್ಯೂ ಫ್ಲವರ್ಸ್ ಇದ್ರೆ ಅದನ್ನ ಬೇಸಿಪಿಟಲ್. ಆಕ್ರೋಪೆಟಲ್ ಅಂತ ಹೇಳಿದ್ರೆ ಅಪೆಕ್ಸ್ ಅಲ್ಲಿ ನ್ಯೂ ಫ್ಲವರ್ಸ್ ಇದ್ರೆ ಅದನ್ನ ಆಕ್ರೋಪೆಟಲ್ ಅಂತ ಹೇಳ್ತೀವಿ. ಓಕೆ, ಸೊ ಫ್ಲವರ್ ಆದ್ಮೇಲೆ ಏನಿದೆ ಮತ್ತೆ, ಸೊ ನಾವು ಫ್ಲವರ್ ಬಗ್ಗೆ ದಿಸ್ ಇಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ಆಂಡ್ರಿಷಿಯಂ ಬಗ್ಗೆ ಆಗಿರುತ್ತೆ. ಸೊ ದಟ್ ಇವಾಗ ನಾವೇನ್ ನೋಡಿದ್ವಿ, ರೂಟ್, ಸ್ಟೆಮ್, ಲೀವ್ಸ್ ಮತ್ತೆ ಇನ್ಫ್ಲೋರೆಸೆನ್ಸ್ ಬಗ್ಗೆ ನೋಡಿದ್ವಿ. ಇನ್ನು ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು ಫ್ಲವರ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ.